ಭಾವಿಸುತ್ತಾ ಇದ್ದೇನೆ. ನೀವು ನಮ್ಮನ್ನ ಅಲ್ಲಿಂದ ಇಲ್ಲಿಯವರೆಗೆ ಕರೆತಂದ ಕ್ಷಣದಲ್ಲಿ ಮಾತೆಯಾದ ಸತ್ಯವಾತಿ ದೇವಿಯವರು ಯಾವುದೇ ಕುಂದುಕೊರತೆ ಬಾರದೇ ಇರುವ ಹಾಗೆ ನಮ್ಮನ್ನ ನೋಡಿಕೊಂಡಿದ್ದಾರೆ. ಸತ್ಯವತಿ ದೇವಿಯವರ ಬಗ್ಗೆ ಈಗಲೇ ನಿಮ್ಗೆ ಆ ಭಾವನೆ ಬಂತು ಅಂತ ಆದರೆ ನಾನು ತಂದದ್ದು ಸಾರ್ಥಕ ಎಂದು ಭಾವಿಸಿಕೊಳ್ಳುತ್ತಾ ಇದ್ದೇನೆ. ಕಾರಣ ಇಷ್ಟೇ, ರಾಜಮಾತೆ ನಮ್ಮ ಚಿಕ್ಕಮ್ಮ, ಓ ಸರಸಿ ಜಾಂಬಕಿಯರೇ, ಹೀಗೆ ನಿಮ್ಮನ್ನು ನಾನು ಈ ಕ್ಷಣದಲ್ಲಿ ಸಂಬೋಧಿಸುತ್ತಾ ಇದ್ದೇನೆ. ಸರೋವರದಲ್ಲಿ ಅರಳಿರುವಂತಹ ಕಮಲದ ಎಸಳು ಅಥವಾ ಎಸಳಾಗಿ ಕಮಲ ಅರಳಬೇಕು ಅಂತಿದ್ರೆ ಭಗವಾನ್ ಭಾಸ್ಕರನ ಉದಯವಾಗಬೇಕು. ಹೆಣ್ಣು ಮಕ್ಕಳ ಜೀವನದಲ್ಲಿ ಉದಯವಾಗುವುದು ಯಾವಾಗ? ಮದುವೆ ಎನ್ನುವಂತ ಶುಭ ಸಂಸ್ಕಾರವಾದಾಗ, ಆ ಉದಯ ಭಗವಂತನನ್ನೇ ಗಂಡ ಎಂದು ಭಾವಿಸಿಕೊಂಡಾಗ, ಓ ಸರಸಿ ಜಾಂಬಕಿಯರೇ, ನಿಮ್ಮಲ್ಲಿ ಯಾವುದೇ ವಿಚಾರವನ್ನು ಹೇಳುವುದರ ಬಗ್ಗೆ ನನಗೆ ಆಜ್ಞೆ ಎಂದು ನೀವು ಭಾವಿಸಬಾರದು. ನಿಮ್ಮಲ್ಲಿಯೂ ನನ್ನದು ಈ ಕ್ಷಣದ ವಿನಂತಿ, ನಿಮ್ಮ ಒಪ್ಪಿಗೆಯನ್ನು ಪಡೆಯುವಲ್ಲಿ ನಿಮ್ಮ ಮದುವೆಯ ಸಂಬಂಧವಾಗಿ ನಾನೆರಡು ಮಾತುಗಳನ್ನು ಆಡುತ್ತಾ ಇದ್ದೇನೆ. ಭರತ ಖಂಡದ ಭಾರತೀಯ ಧರ್ಮದಂತೆ ಮದುವೆಯಾಗಿರುವಂತಹ ಹೆಣ್ಣು ಹೊಸ್ತಿಲ ಮೇಲಿಟ್ಟ ಸೇರಕ್ಕಿ ಹಾಗೂ ಬೆಲ್ಲವನ್ನು ಬಲಗಾಲಿನಲ್ಲಿ ಆಮೇಲೆ ನೇರವಾಗಿ ದೇವರ ಗುಡಿಯನ್ನು ಪ್ರವೇಶ ಮಾಡಿ ಪೂಜೆಯನ್ನು ಮಾಡುತ್ತಾಳೆ. ಆಗ ಅತ್ತೆಯಾದವಳು ಬಂದು, ಇನ್ನು ಮೇಲೆ ನೀನು ನನ್ನ ಯಜಮಾನಕ್ಕೆ ಪೂರ್ಣ ನಿನ್ನದ್ದು, ಈ ಮನೆಗೂ ನಾನು ಸೊಸೆಯಾಗಿಯೇ ಬಂದವಳು, ಉಭಯ ಕುಲವನ್ನು ನೀನು ಪಾವನಗೊಳಿಸಬೇಕು ಎನ್ನುವಂತ ಎಚ್ಚರಿಕೆಯನ್ನು ಕೊಡುತ್ತಾಳೆ. ಇದು ಶುದ್ಧವಾದ ಸಂಸ್ಕೃತಿ. ಅಂತಹ ಸಂಸ್ಕೃತಿ ನಿಮ್ಮ ಪಾಲಿಗೆ ಒದಗಿ ಬರಬೇಕು ಎನ್ನುವುದು ನನ್ನ ಆಲೋಚನೆ. ನೀವು ಮದುವೆಯಾಗಬೇಕು, ಯಾರನ್ನೂ ಆಗಬೇಕು ಎಂದು ಚಿಂತಿಸುವುದು ಬೇಡ. ನಮ್ಮ ಚಂದ್ರವಂಶದ ಚರಿತ್ರೆ ಕಾಶಿ ವಿಶ್ವವಿದ್ಯಾನಿಲಯದಲ್ಲಿ ಕಲಿತಂತ ಯಾವ ಪದವೀಧರ ಹೆಣ್ಣು ಮಕ್ಕಳಿಗೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಆದರೂ ನಾನೀಗ ಸ್ವಲ್ಪ ನೆನಪಿಸಿಕೊಡುತ್ತೇನೆ. ಬ್ರಹ್ಮದೇವನ ಮಾನಸದಲ್ಲಿ ಹುಟ್ಟಿದವನು ಅತ್ರಿ ಮಹರ್ಷಿ. ಅತ್ರಿ ದೇವನ ಸುಕುಮಾರ ಚಂದ್ರದೇವ. ಚಂದ್ರನ ಮಗನೇ ಬುಧ, ಬುಧನ ಮಗನೇ ಪುರೂರವ, ಪುರೂರವನ ಮಗನೇ ನಹುಷ, ನಹುಷನ ಮಗನೇ ಯಯಾತಿ, ಯಯಾತಿಯ ಮಗ ಪುರು, ಪುರುವಿನ ಮಗ ದುಷ್ಯಂತ, ದುಷ್ಯಂತನ ಮಗ ಭರತ, ಭರತನ ಮಗ ಸಂವರಣ, ಅವನ ಮಗನೇ ಕುರು, ಕುರುವಿನ ಮಗನೇ ಹಸ್ತಿ, ಹಸ್ತಿನ ಮಗನೇ ಪ್ರತಿಶ್ರವ, ಪ್ರತಿಶ್ರವನ ಕುಮಾರನೇ ಪ್ರತೀಪ, ಪ್ರತೀಪನ ತಂದನೇ ನಮ್ಮ ತಂದೆಯಾದ ಶಂತನು. ಈ ಕುರುದರೆಯ ಪರಂಪರೆಯನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ? ಹುಟ್ಟಿದ ಮಕ್ಕಳು ಜಗತ್ತಿನಲ್ಲಿ ಪ್ರಸಿದ್ಧ ನಾಮಕರಾದ ಯಾರ್ಯಾರದ್ದೋ ಚರಿತ್ರೆಯನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನಮ್ಮ ಹುಟ್ಟಿನ ಗುಟ್ಟನ್ನು ಅರ್ಥ ಮಾಡಿಕೊಂಡಿರಬೇಕು. ಅಂತಹ ಗುರುದರೆಯನ್ನು ನನ್ನ ತಮ್ಮ ಪಾಲಿಸುತ್ತಾ ಇದ್ದಾನೆ. ಅಂತಹ ವಿಚಿತ್ರ ವೀರ್ಯನ್ನು ನೀವು ಮೂವರು ಮದುವೆಯಾಗಿ ನಮ್ಮ ಚಂದ್ರವಂಶವನ್ನು ಉದ್ಧರಿಸಬೇಕು ಎಂದು ಗೌರವದಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ. ಇದು ನಿಮ್ಮ ಮನಸ್ಸಿಗೆ ಬಿಟ್ಟಂತಹ ವಿಚಾರ. ಆಚಾರ್ಯರೇ, ನಮ್ಮ ಪೂರ್ವ ಜನ್ಮದ ಸುಕೃತವೇ ಸರಿ. ಹಸ್ತಿನೆಯ ಸೊಸೆಯರಾಗಿ ಮೆರೆಯುವುದರಲ್ಲಿ ಯಾವುದೇ ಆಕ್ಷೇಪಣೆ ಇಲ್ಲ, ಸಂತೋಷದಿಂದಿದ್ದೇನೆ. ಆಚಾರ್ಯರೇ, ನಿಮ್ಮ ಇಚ್ಛೆಯಂತೆ ನಾವು ನಿಮ್ಮ ತಮ್ಮನಾದ ವಿಚಿತ್ರವೀರ್ಯರನ್ನು ನಾವು ಮದುವೆ ಆಗುತ್ತೇವೆ. ನಿನಗೂ ಇಚ್ಛೆ ಉಂಟಲ್ಲ? ನಿಜ. ತಾವಿನ್ನು ರಾಜಮಾತೆಯ ಬಗ್ಗೆ ಹೇಳಬಹುದು. ನನ್ನ ಯೋಚನೆಯಲ್ಲಿ ತಪ್ಪಾಗಲಿಲ್ಲವಲ್ಲ ಅಂಬೆ? ನಾನು ಕೇಳಿದ್ದು ಕಂಡಿದ್ದು ನೀನು ಹಿರಿಯವಳು ಎನ್ನುವುದು. ನನ್ನ ಪ್ರಶ್ನೆಗೆ ಮೊದಲು ಉತ್ತರವನ್ನು ಕೊಡಬೇಕಾದವಳು ನೀನು. ಸಹೋದರಿಯರು ಉತ್ತರವನ್ನು ಕೊಟ್ಟು ಅಕ್ಕ ಎಂದು ನಿನ್ನನ್ನು ಕರೆಯುತ್ತಾ ನೀನವರ ಪಕ್ಕ ಬರುತ್ತೀಯ ಅಂತ ಯೋಚನೆ ಮಾಡಿದರು. ನಿಮ್ಮಲ್ಲಿ ಏನೋ ದೂರವಾಯಿತು. ಯಾಕೆ ಅಂತ ಅರ್ಥವಾಗಲಿಲ್ಲ. ನಿನ್ನ ಅಭಿಪ್ರಾಯ? ಆಚಾರ್ಯರೇ, ಹುಟ್ಟಿನಾರಂಭ ಇಲ್ಲಿಯವರೆಗೂ ಕೂಡ ಆಟದಲ್ಲಿಯೂ ಪಾಠದಲ್ಲಿಯೂ ಓಟದಲ್ಲಿಯೂ ನೋಟದಲ್ಲಿಯೂ ಸರಿಸಮಾನವಾಗಿ ಎಲ್ಲವನ್ನು ಹಂಚಿಕೊಂಡವರು ನಾನು. ಒಬ್ಬರನ್ನೊಬ್ಬರು ಬಿಟ್ಟುಕೊಟ್ಟವರಲ್ಲ. ಆದರೆ ಈ ಸಂದರ್ಭದಲ್ಲಿ ನಾನೇ ಮುಂಚಿತವಾಗಿ ಉತ್ತರ ಕೊಡಬೇಕಾಗುತ್ತೆ. ಈವರೆಗೆ ಎಲ್ಲದರಲ್ಲಿಯೂ ಮೊದಲಿಗರಾದ ನೀನು ಈಗ ಯಾಕೆ ಹಿಂದೆ ಸರಿದೆ?
ಕೇಳು ಭೀಷ್ಮಾಚಾರ್ಯ ವಿನ್ನಪವ ಕೇಳು ಭೀಷ್ಮಾಚಾರ್ಯ ವಿನ್ನಪವ ಸತ್ಕೀರ್ತಿ ಸದ್ಗುಣಶೀಲ ಬೇರುವೆಯನ್ನ ಮನದೊಲವ ಸತ್ಕೀರ್ತಿ ಸದ್ಗುಣಶೀಲ ಬೇರುವೆಯನ್ನ ಮನದೊಲವ ಭೂಲಭಾವರ ಜಯಿಸಿ ಮೆರೆದಿರ ತೋಳಿನೊಳು ಬಿಗಿದಪ್ಪಿ ಭೂಲಭಾವರ ಜಯಿಸಿ ಮೆರೆದಿರ ತೋಳಿನೊಳು ಬಿಗಿದಪ್ಪಿ ಮನ್ಮಥ ಕೇಳಿಯೊಳು ನೀಯನ್ನ ಮನವನು ಕಾಲ ಕಾಲಕ್ಕೂ ತೃಪ್ತಿ ಪಡಿಸದೆ ಮನ್ಮಥ ಕೇಳಿಯೊಳು ನೀಯನ್ನ ಮನವನು ಕಾಲ ಕಾಲಕ್ಕೂ ತೃಪ್ತಿ ಪಡಿಸದೆ ಕೇಳು ಭೀಷ್ಮಾಚಾರ್ಯ ವಿನ್ನಪವ ಸತ್ಕೀರ್ತಿ ಸದ್ಗುಣಶೀಲ ಸತ್ಕೀರ್ತಿ ಸದ್ಗುಣಶೀಲ ಬೇಡುವೆಯನ್ನ ಮನದೊಲವ ಆಚಾರ್ಯರೇ, ಅಂಬೆ ನಮ್ಮನ್ನು ಕಾಶೀಪುರದಿಂದ ಇಲ್ಲಿಯವರೆಗಾಗಿ ಕರೆದಂತಹ ನೀವು ಹ್ಮ್ ಕರೆತಂದು ಅದೆಷ್ಟೋ ದಿನಗಳಾಗಿ ಹೋಯಿತು. ಹ್ಮ್ ಇಲ್ಲಿಗೆ ನೀವು ನಮ್ಮನ್ನು ತಂದು ಬಿಟ್ಟದ್ದು ಯಾರ ಬಳಿಯಲ್ಲಿ? ಸತ್ಯವತಿ ದೇವಿಯರಲ್ಲವೇ? ಹ್ಮ್ ಅವರಲ್ಲಿ ಆಡಿದಂತಹ ಮಾತುಗಳು ಒಂದೆರಡಲ್ಲ. ಹ್ಮ್ ಗುರುಕುಲದ ಬಗ್ಗೆ ಅವರಾಡಿದ ಮಾತುಗಳನ್ನ ಇಲ್ಲಿಯವರೆಗೆ ಕೇಳುತ್ತಾ ಬಂದವರು ನಾವು. ಅತ್ತೆಯ ಜೊತೆಯಲ್ಲೇ ಮೊದಲು ಬಿಟ್ಟೆ ಯಾಕೆ? ಯಾಕೆ? ಮತ್ತೆ ನಿಮ್ಮಲ್ಲಿ ಭಿನ್ನಾಭಿಪ್ರಾಯ ಮತ್ತೆ ಬರಬಾರದು ಎಂಬ ಉದ್ದೇಶ. ಸತ್ಯವತಿ ದೇವಿಯವರನ್ನ ನೋಡಿದರೆ ನೀವು ಒಪ್ಪಿಕೊಂಡಿದ್ದೀರಿ ಎಂಬಲ್ಲಿಗೆ ಮುಂದಿನ ವಿಚಾರವನ್ನು ನೇರವಾಗಿ ಹೇಳಬಹುದು. ಹೌದು ಆಚಾರ್ಯರೇ, ಹ್ಮ್ ಇಲ್ಲಿಯವರೆಗಾಗಿ ಕರೆತಂತಹ ನೀವು ನಮ್ಮನ್ನ ವಿವಾಹವಾಗುತ್ತೀರಿ, ಮನ್ಮಥ ಕೇಳಿಯಲ್ಲಿ ನಮ್ಮ ಮನವನ್ನು ಕಾಲಕಾಲಕ್ಕೆ ತೃಪ್ತಿಪಡಿಸ್ತೀರಿ ಎನ್ನುವುದಾಗಿ ನಾವು ಭಾವಿಸಿದ್ದೇವೆ. ಆದರೆ ಹ್ಮ್ ಕರೆತಂದಂತಹ ನೀವು ಹಿಂದೆ ಮುಂದೆ ನೋಡದೆ ನಮ್ಮನ್ನ ಇಲ್ಲಿಯವರೆಗಾಗಿ ಕರೆಯಿಸಿ ತಮ್ಮನಾದಂತಹ ವಿಚಿತ್ರ ವೀರನನ್ನ ಮದುವೆಯಾಗ್ತೀರೋ, ನಿಮ್ಮ ಅಭಿಪ್ರಾಯವೇನು ಎನ್ನುವುದಾಗಿ ಕೇಳ್ತಾ ಇದ್ದೀವಿ. ಆಗಿ ಅಂತ ಹೇಳಲಿಲ್ಲ, ಆಗ್ತೀರೋ ಎನ್ನುವುದಾಗಿ. ಭೀಷ್ಮನ ಬದುಕಿನಲ್ಲಿ ಬಹುಶಃ ಕೇಳುತ್ತಿರುವುದು ಇದು ಪ್ರಥಮ ಇರಬೇಕು. ಇದು ಬಹುಶಃ ಬದುಕಿನಲ್ಲಿ ಎಲ್ಲವೂ ಹೇಳಿದ್ದೆ, ನಾನು ಈಗ ಕೇಳುತ್ತಿದ್ದೇನೆ. ಹೇಳಿ. ಹೌದು. ಈ ವಿಚಾರವಾಗಿ ನನ್ನದು ಎರಡೇ ಪ್ರಶ್ನೆ ಸ್ವಾಮಿ, ಹೆಚ್ಚಲ್ಲ, ಎರಡೇ ಪ್ರಶ್ನೆ. ಕೇಳು. ಆಚಾರ್ಯರೇ, ಹ್ಮ್ ಈ ರೀತಿಯಾಗಿ ಅಂದ್ರೆ ಒಬ್ಬರು ಹೆಣ್ಣನ್ನು ಗೆದ್ದು ತಂದು ಇನ್ನೊಬ್ಬರಿಗೆ ವಿವಾಹ ಮಾಡುವಂತಹ ಪದ್ಧತಿ ಹ್ಮ್ ಇದು ನಿಮ್ಮಿಂದಲೇ ಮೊದಲಾದದ್ದು, ಹ್ಮ್ ಅಥವಾ ಈ ಪೂರ್ವದಲ್ಲಿ ನಿಮ್ಮ ವಂಶದಲ್ಲಿ ಯಾರಾದರೂ ಈ ರೀತಿಯಾಗಿ ನಡೆಸಿದ್ದು ಉಂಟು? ಹಾ ಮತ್ತೆ ಹ್ಮ್ ಗೆದ್ದು ತಂದಂತಹ ನಮ್ಮ 3 ಮಂದಿ ಹೆಣ್ಣು ಮಕ್ಕಳನ್ನು ವಿವಾಹವಾಗದೆ ತಮ್ಮನಾದಂತಹ ವಿಚಿತ್ರ ವೀರನನ್ನು ಮದುವೆಯಾಗಿ ಎನ್ನುತ್ತಿದ್ದೀರಲ್ಲ, ಏನಿದರ ವಿಚಾರ? ಸರಸಿ ಜ್ಞಾನನೆ ಕೇಳು ಬೇಡುವೆನು ಸರಸಿ ಜ್ಞಾನನೆ ಕೇಳು ಬೇಡುವೆನು ಪಿತರಾದ ಚಂದ್ರನು ಧರಣಿ ಪಾಲಗೆ ಸತ್ಯವತಿಯಳನು ಪಿತರಾದ ಚಂದ್ರನು ಧರಣಿ ಪಾಲಗೆ ಸತ್ಯವತಿಯಳನು ಬರುವ ಕಾಲದೊಳವಳ ಪಿತ ಗಂಧದ ಬಳಿಯಳು ಗೈರೆ ಶಪಥ
ಮಕ್ಕಳನ್ನು ನಾವು ಅಂಬಾ ಎಂದು ಕರೆಯುತ್ತೇವೆ. ಆ ಮಗುವಿನಲ್ಲಿ ಮಾತೃಸ್ಥಾನ ಎನ್ನುವುದು ಜಾಗೃತವಾಗಿರುತ್ತದೆ. ನಿನ್ನಪ್ಪ ಅಂಬೆ, ಅಂಬಿಕೆ, ಅಂಬಾಲಿಕೆ ಎನ್ನುವಂತಹ ದೇವಿಯ ಒಂದೇ ಹೆಸರನ್ನು 3 ಮಕ್ಕಳಿಗೆ ಇರಿಸಿದ. ಬಹುಶಃ ನಿಮ್ಮ 3ರ ಬದುಕು ಎನ್ನುವುದು ಏಕಸೂತ್ರದಲ್ಲೇ ಸಾಗಬೇಕು ಎನ್ನುವ ಉದ್ದೇಶ ಇತ್ತೋ ಏನು? ಇದೆಲ್ಲವೂ ಅಪ್ಪ ತಂದೆ ತಾಯಿಗಳ ಮನಸ್ಸನ್ನು ಅರ್ಥ ಮಾಡಿಕೊಂಡಂತಹ ಮಕ್ಕಳಿಗೆಲ್ಲ ಗೊತ್ತಾಗುತ್ತದೆ. ಅವರಿವರು ಒಪ್ಪಿದರು. ನೀನು ತಿರಸ್ಕಾರ ಮಾಡಲಿಲ್ಲ, ಪ್ರಶ್ನೆಗಳನ್ನು ಕೇಳಿದೆ. ಒಂದೇ ನಾನು ಈ ವಿಷಯವಾಗಿ ನಿನ್ನನ್ನು ಮೆಚ್ಚುತ್ತಾ ಇದ್ದೇನೆ. ಆಗ ಕೇವಲ ನಿಮ್ಮದು ಕಣ್ಣು ಕಮಲದ ಎಸಳು ಅಂತ ಹೇಳಿದೆ. ಈಗ ಹಾಗಲ್ಲ, ನಿನ್ನ ಆನನ ಪೂರ್ಣ ಕಮಲದ ಹಾಗೆ. ನಿನ್ನ ಬದುಕೆಂಬ ಕಮಲವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಈ ಮುಖಕಮಲದಲ್ಲಿ ನೀನು ಕೇಳಿದ ಪ್ರಶ್ನೆ, ಓ ಸರಸಿಜಾನನೇ ಆಚಾರ್ಯರೇ, ತಂದವರುಂಟೆ, ತಂದರೆ ಅಪರಾಧವಾಗುವುದಿಲ್ಲ. ಬಲವಂತವಾಗಿ ಯುದ್ಧದಲ್ಲಿ ಎಲ್ಲವನ್ನು ಗೆದ್ದು ತಂದವರಿಗೆ ಕೊಡುತ್ತೇನೆ ಎನ್ನುವುದು ನಿನ್ನ ಅಪ್ಪನ ಪಣ. ಪಣದಲ್ಲಿ ಆದಂತಹ ವ್ಯತ್ಯಾಸ ನಿನ್ನ ಗಮನಕ್ಕೂ ಬಂದಿರಬೇಕು. ಬಂದವರಲ್ಲಿ ನಾನು ಯುದ್ಧ ಮೊದಲು ಮಾಡಿದ್ದಲ್ಲ, ಏರಿ ನನ್ನ ರಥವನ್ನು ಹತ್ತಿ ಕುಳಿತವರು ನೀವು. ಮೇಲೆ ಯಾರು ಲೆಕ್ಕಕ್ಕೆ ಸಿಕ್ಕದವರು ನನ್ನನ್ನು ತಡೆದಿದ್ದಾರೆ. ಅವರನ್ನು ಸೋಲಿಸಿ ನಾನು ತಂದೆ ಎಂಬಲ್ಲಿಗೆ ನಿನ್ನ ಅಪ್ಪನ ಪಣವನ್ನು ಒಪ್ಪಿದ್ದೇನೆ ಎನ್ನುವ ಅರ್ಥವೇ ಬರುವುದಿಲ್ಲ. ಮತ್ತೆ ಇನ್ನು ತಂದು ಬೇರೆಯವರಿಗೆ ಕೊಡುವಂತಹ ಪರಂಪರೆ ಉಂಟೆ. ಕೇಂದ್ರದಲ್ಲಿ ಇರುವಂತಹ ಈ ಭೀಷ್ಮ ಯಾವುದಾದರೂ ಒಂದು ಶಾಸನವನ್ನು ಮಾಡುತ್ತಾನೆ ಅಂತಿದ್ರೆ ಅದು ಸಮಾಜಕ್ಕೆ ಸರಿಯಾದ ದಾರಿಯೇ ಆಗಿರುತ್ತದೆ. ಅಲ್ಲದನ್ನು ನಾನು ಯೋಚಿಸುವವನೇ ಅಲ್ಲ. ಯಾಕೆ ಬಲ್ಲಿರ? ಯಾಕೆ? ಸಮರ್ಥವಾಗಿರುವಂತಹ ಚಕ್ರವರ್ತಿಯ ಹೆಂಡತಿ ನೀವು ಆಗಬೇಕು. ನಾನು ಮದುವೆ ಆಗುವ ಹಾಗಿಲ್ಲ. ಸೇನಾಧಿಪತಿಯೊಬ್ಬನು ಪಡೆದ ಸಂಪತ್ತನ್ನು ಮಹಾರಾಜನಿಗೆ ಸಮರ್ಪಿಸಿದರೆ ಇದು ಅಪರಾಧ ಅಲ್ಲವೇ ಅಲ್ಲ. ಮತ್ತೆ ಕೊನೆಯ ಪ್ರಶ್ನೆ, ನೀವು ಯಾಕೆ ಆಗುವುದಿಲ್ಲ? ಯಾಕೆ? ನಿಮಗೆ ಗೊತ್ತಿರಬಹುದು. ಆದರೂ ಹೇಳುತ್ತಾ ಇದ್ದೇನೆ, ವಿದ್ಯಾಭ್ಯಾಸವನ್ನು ಪೂರೈಸಿ ಹಸ್ತಿನಾವತಿಯನ್ನು ಪ್ರವೇಶ ಮಾಡಿದಾಗ ರಾಜನ ಆಸ್ಥಾನದಲ್ಲಿ ಅಪ್ಪನನ್ನು ಕಾಣಲಿಲ್ಲ. ಮಂತ್ರಿಯಲ್ಲಿ ಕಂಡು ಕೇಳಿದಾಗ ಕಾಳಿಂದಿ ತೀರಕ್ಕೆ ಹೋಗಿ ಬಂದ ಮೇಲೆ ನಿಮ್ಮ ತಂದೆ ಶಯ್ಯಾಗಾರವನ್ನು ಬಿಟ್ಟು ಆಸ್ಥಾನಕ್ಕೆ ಬಂದಿಲ್ಲ ಎಂದು. ಯಾಕೆ ಎಂದು ತಂದೆಯವರಲ್ಲಿ ಕೇಳಿದಾಗ ನನ್ನಪ್ಪ ಒಂದು ಮಾತು ಹೇಳಿದರು. ಏನು? ಒಬ್ಬ ಮಗ ಮಗನಲ್ಲ, ಒಂದು ಕಣ್ಣು ಕಣ್ಣಲ್ಲ ಎಂದು. ಬಹಳ ಗೂಢಾರ್ಥವಾದಂತಹ ಮಾತು. ಯಾಕೆ ಏನು ಎಂದು ಮಂತ್ರಿಯನ್ನು ಕರೆದು ಕಾಳಿಂದಿ ತೀರಕ್ಕೆ ಹೋಗುವಾಗ ವಿಷಯ ಗೊತ್ತಾಯಿತು. ಕಂದರನ ಮಗಳಾಗಿರುವಂತಹ ಸತ್ಯವತಿ ದೇವಿಯನ್ನು ಅವರು ಪ್ರೇಮಿಸಿದ್ದಾರೆ. ಮದುವೆಯಾಗಬೇಕೆಂಬ ವಿಚಾರವನ್ನು ಕೇಳಿದಾಗ ಮಗನಾದ ನಾನಿದ್ದೇನೆ ಎಂಬ ಸುದ್ದಿಯನ್ನು ಮುಟ್ಟಿಸಿದರು. ಕಂದರ ತಿರಸ್ಕರಿಸಿದರಂತೆ. ಅಂತಹ ಕಂದರನಲ್ಲಿ ನಾನೇ ಹೇಳಿದಂತಹ ಮಾತು, ಸತ್ಯವತಿ ದೇವಿಯವರು ನಮ್ಮ ತಂದೆಯನ್ನು ಮದುವೆ ಆಗಬಹುದು. ಬಹಳ ಜಾಗೃತಿ ಮಾಡಿ ಕೇಳಿದ, ಈಗ ನೀವು ಮದುವೆ ಆಗದೆ ಉಳಿಯಬಹುದು, ಅಧಿಕಾರ ಬೇಡ ಅಂತ ಹೇಳಬಹುದು. ನಾಳೆ ಮದುವೆಯಾಗಿ ನಿಮಗೆ ಮಕ್ಕಳಾಗಿ ಆ ಮಕ್ಕಳಲ್ಲಿ ಏನಾದರೂ ವೈಷಮ್ಯ ಬಂದರೆ ಅಂದು ನಾನು ಘೋರವಾಗಿರುವಂತಹ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಏನು? ಇಂದಿನಾರಭ್ಯ ಮದುವೆ ಆಗಲಾರೆ, ಸಿಂಹಾಸನವನ್ನು ಏರಲಾರೆ. ದೇವವ್ರತಾಖ್ಯನಾಗಿರುವಂತಹ ನನಗೆ ಕೊಟ್ಟಂತಹ ಬಿರುದು ಭೂಮಿಯವರಲ್ಲ, ಒಮ್ಮ ಸ್ವರ್ಗದವರು. ದೇವತೆಗಳು ಹೇಳಿದಂತಹ ಮಾತು ಭೀಷ್ಮ ಭೀಷ್ಮ ಎಂದು. ಮರಣ ಪರ್ಯಂತರ ಸತಿಯನ್ನ ಹೊಂದದವನು ಭೀಷ್ಮ. ಹೌದು. ಅಂತಹ ಪ್ರತಿಜ್ಞೆಯನ್ನ ಗೈದುದರ ಪರಿಣಾಮವಾಗಿ ನನ್ನ ತಂದೆ ಇಚ್ಛಾಮರಣೆಯಾಗು ಎಂದು ನನಗೆ ಅನುಗ್ರಹಿಸಿದರು. ನಿಮ್ಮನ್ನ ಕರೆತಂದಿದ್ದೇನೆ, ತಮ್ಮನನ್ನ ಮದುವೆಯಾಗಬೇಕು. ನಿನ್ನ ಈ ಪ್ರಶ್ನೆಗಳಿಗೆ ನಮ್ಮಲ್ಲಿ ಸದ್ಯಕ್ಕಿಷ್ಟೇ ಉತ್ತರವಮ್ಮ. ಓ ಕರುಣಾನಿಧಿ, ಕರುಣಾನಿಧಿ ಅವತರಿಸೋ ಕರುಣಾನಿಧಿ ಅವತರಿಸೋ ಸರ್ವಜ್ಞ ನೀನು ಸರ್ವಜ್ಞ ನೀನು ಚರಣ ಚಿತ್ತಂಗಳವು ಗೈ
ನಿಮ್ಮ ಮಾತುಗಳನ್ನ ಕೇಳುವಾಗ ನಿಮ್ಮನ್ನ ಹೀಗೆ ಸಂಬೋಧಿಸಬೇಕು ಎನ್ನುವುದಾಗಿ ಮನಸ್ಸು ಅಪಹರಿಸ್ತಾ ಇದೆ. ಕರುಣೆ ಎನ್ನುವುದು ಹೊರತಾದರೆ ದೇವರು ಎನ್ನುವುದಕ್ಕೆ ಅಸ್ತಿತ್ವವಿಲ್ಲವಂತೆ ಸ್ವಾಮಿ. ಅಂತಹ ಚಂದ್ರಕುಲಕ್ಕೆ ಚಂದ್ರನೋಪಾದಿಯಲ್ಲಿರುವವರು ನೀವು, ಕರುಣಾ ಸಾಗರರು. ನನ್ನ ಮುಂದಿನ ಮಾತುಗಳನ್ನ ನಿಮ್ಮಲ್ಲಿ ಭಿನ್ನವಿಸಿಕೊಡುತ್ತೇನೆ. ಆಚಾರ್ಯರೇ, ಅನಿರೀಕ್ಷಿತವಾಗಿ ಆಗಿ ಹೋಗುವಂತಹ ಈ ಬದುಕಿನಲ್ಲಿ ಅದೆಷ್ಟೋ ವಿಷಯಗಳು ಬಂದು ಹೋಗುತ್ತದೆ. ಆ ವಿಷಯಗಳೆಲ್ಲವೂ ಕೂಡ ಬದುಕಿನ ದಿಕ್ಕನ್ನೇ ಬದಲಿಸಿ ಬಿಡ್ತವೆ. ಅದಕ್ಕೆ ಹೇಳುವುದು ಘಟನೆಯನ್ನೇ ಪ್ರಸಂಗ ಎನ್ನುವುದು ಅಲ್ವೇ? ಹಾಗೆ ಯಾರು ಯಾವ ಬದುಕು ಯಾವ ಹೊತ್ತಿನಲ್ಲಿ ಹೇಗೆ ಬದಲಾಗಿ ಹೋಗುತ್ತದೆ ಎನ್ನುವುದಾಗಿ ನಿಶ್ಚಯಿಸುವುದಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಈ ಅಂಬೆಯ ಬದುಕಿನಲ್ಲಿಯೂ ಒಂದು ಘಟನೆ ನಡೆದು ಹೋಗಿದೆ. ಇಲ್ಲಿಗೆ ಬಂದ ಮೇಲೋ ಬರುವ ಪೂರ್ವದಲ್ಲಿ ಮದುವೆಯ ಹಿಂದಿನ ದಿನ ವಿಕ್ರಮವೇ ಪಣ ಎನ್ನುವುದಾಗಿ ನನ್ನಪ್ಪ ನಿಶ್ಚಯಿಸಿದಂತಹ ಹಿಂದಿನ ದಿನ ಸಾಲ್ವ ದೇಶದ ಹೃದಯಾದಂತಹ ಸಾಲ್ವಭೂಕರು ನಾವು ಜಲಕ್ರೀಡೆಯಲ್ಲಿ ಮಗ್ನರಾಗಿರುವಂತಹ ಸಂದರ್ಭದಲ್ಲಿ ಅಲ್ಲಿಯವರೆಗಾಗಿ ಬಂದ ನನ್ನನ್ನ ಕಂಡ ನನ್ನಲ್ಲಿಯೇ ಅನುರಕ್ತನಾಗಿ ಹೋದ. ನಿನಗದು ಹೇಗೆ ಗೊತ್ತವಾಯಿತು? ಅವನ ಆಡುವಂತಹ ಮಾತು, ಅವನ ವರ್ತನೆಯಿಂದ ಮತ್ತೆ ಅವನ ರೂಪಾತಿಶಯಕ್ಕೆ ನಾನು ಸೋತದ್ದು ಹೌದು ಸ್ವಾಮಿ. ಮಾತಿಗೆ ಮಾತು ಬೆಳೆಯಿತು, ಪ್ರೀತಿ ಎಚ್ಚರವಾಯಿತು. ಈ ಸಂದರ್ಭದಲ್ಲಿ ಪಣ ಎಂದು ತೀರ್ಮಾನಿಸಿ ಪಣವಾಗಿ ಇಟ್ಟಂತ ವಧುವಾದ ನೀನು ಸಾಲ್ವನಿಗೆ ಮಾತು ಕೊಟ್ಟೆ. ಅಪ್ಪನಿಗೆ ಅಪ್ಪ ಯಾರು ನನ್ನ ತಂಗಿಯರನ್ನ ಯಾರಿಗೇ ಕೊಟ್ಟು ವಿವಾಹವನ್ನ ಮಾಡಿ ನಾನು ಮಾತ್ರ ಸಾಲ್ವನನ್ನೇ ಒಲಿಸ್ತೇನೆ ಎನ್ನುವುದಾಗಿ ಅವನಿಗೆ ಮಾತು ಕೊಟ್ಟು ಬಂದಿದ್ದೆ. ಅವನಿಗೆ ನೀನು ಮಾತು ಕೊಟ್ಟದ್ದು, ನಿನಗೂ ಮಾತು ಕೊಟ್ಟಿದ್ದಲ್ಲ. ಅವ ಕೇಳಿದ, ನಾನು ಕೊಟ್ಟೆ. ಹಾಗಾಗಿ ಮುಂದೇನು ಮಾಡಬೇಕು ಅಪ್ಪನಿಗೆ ಹೇಳಿದೆಯಾ? ಅಪ್ಪನಿಗೆ ಹೇಳಿದೆ, ಅಮ್ಮನಿಗೆ, ಹೇಳಿದೆ, ಸಹೋದರಿಯರಿಗೆ ಏನು ಮಾಡಬೇಕು ನಿನಗೆ ಗೊತ್ತಿದೆ. ಎಂದನುಡಿಯೋ ಕೇಳ್ದು ಗಾಂಗೆಯನ ಸುತ ಗೊತ್ತ ಸುಂದರ ಮನದ ಸಂಕಲ್ಪ ನಿನ್ನ ಮನದ ಸಂಕಲ್ಪ ಎನಗಂದು ತಿಳಿದರೆ ತರನು ನಡೆದ ಕಾರ್ಯಕ್ಕಿನ್ನು ಮುಂದೆ ಮಾಡ್ಪುದೆನೋ ಗಂಗಾ ತೀರದಲ್ಲಿ ನೀನು ಕಂಡದ್ದು ಸಾಲ್ವನನ್ನು ಅಲ್ವಾ? ಅವನಿಗೆ ನೀನು ಮಾತು ಕೊಟ್ಟವಳು. ತಂದೆಗೂ ಈ ವಿಚಾರವನ್ನು ತಿಳಿಸಲಿಲ್ಲ. ಹೇಳುವಂತಹ ಧೈರ್ಯವೂ ಒದಗಿ ಬರಲಿಲ್ಲ. ಅವನಿಗೆ ಮಾತು ಕೊಡುವಾಗ ಮಾತು ಕೊಡುವಾಗ ಬುದ್ಧಿ ಎನ್ನುವುದು ಸೀಮಿತದಲ್ಲಿರಲಿಲ್ಲ. ಹೆಣ್ಣು ಮಕ್ಕಳಾದ ನೀವು ಈ ಪ್ರಪಂಚದಲ್ಲಿ ಇನ್ನು ಅರ್ಥ ಮಾಡಿಕೊಳ್ಳಬೇಕಾದಂತ ವಿಚಾರ ಬಹಳಷ್ಟು ಇದೆ ಅಂಬೆ. ಯಾವುದೋ ದೇಶದವನು ನಿಮ್ಮಲ್ಲಿಗೆ ಬಂದ, ಅವನು ತುಂಬಾ ಚಂದ ಇದ್ದಾನೆ ಅಥವಾ ಅವನ ಭರವಸೆಯ ಮಾತುಗಳಿಗೆ ಕೇವಲ ಮುರುಳಾಗಿ ಅವನಾಡಿದಂತಹ ಮಾತು 20 ವರ್ಷ ನಿಮ್ಮನ್ನು ಹೊತ್ತು ಹೆತ್ತು ಸಾಕಿದ ಅಪ್ಪ ಅಮ್ಮನನ್ನು ಮರೆತು ತಕ್ಷಣ ಮಾತು ಕೊಟ್ಟ. ಇನ್ನೂ ಒಂದುಂಟು, ಹೋಗಲಿಕ್ಕೆ ಎಲ್ಲರನ್ನೂ ಗೆಲ್ಲುತ್ತೇನೆ ಎನ್ನುವುದಾಗಿ ಅದೇನೋ ಅವನು ಮಾಡಿದಂತಹ ಮಾತು. ಚಂದದ ಹೆಣ್ಣುಗಳನ್ನ ಕಂಡಾಗ ಹುಡುಗರಾವರು ಹೇಳ್ಬೋದು, ಇಂದ್ರಲೋಕವೇ ನಮ್ಮದು, ಎಲ್ಲ ನಮ್ಮದು. ಅವರು 2 ಬೆರಳು ತೋರಿಸ್ತಾರೆ, ಎಲ್ಲ ನಮ್ಮದು.